ಮಾಧ್ಯಮ ಮಿತ್ರರೇ, ಅವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯ ಇದ್ದಾಗ ಏನು ನಮ್ಮ ನಾಡಿಗೆ ಒಂದು ಕನ್ನಂಬಾಡಿ ಕಟ್ಟೆ ಕಟ್ಟಿಕೊಟ್ರು. ಅವತ್ತು ಬೆಂದಕಾಳೂರಿಗೆ ನೀರು ಕೊಡಬೇಕು ಅಂತೇಳಿ ಅವತ್ತು ಚಿಕ್ಕದಾದಂಥ ಒಂದು ನಗರ ಇತ್ತು. ಇವತ್ತು ಬೃಹತ್ತವಾಗಿ ಬೆಂಗಳೂರು ಈಗಾಗಲೇ 8 ಹಂತಕ್ಕೆ ಹೋಗಿದೆ, 6ನೇ ಹಂತಕ್ಕೆ ಹೋಗಿದೆ. ಅದಕ್ಕೀಗೇನು ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಕಳಿಸಿದ್ರಲ್ಲ ನೀರು ಇದು ಏನು ತನಿಖೆ ಮಾಡಿಕ್ಕೆ ಎಷ್ಟಿದೆ ಏನಂತ, ಅದನ್ನು ನಾವತ್ತು ವಿರೋಧ ಮಾಡಿ ಇಡೀ ಎಲ್ಲ ನಮ್ಮ ರೈತ ಮುಖಂಡರು, ಜಿಲ್ಲೆಯ ರೈತ ಹಿರಿಯ ಮುಖಂಡರುಗಳೆಲ್ಲ ಅದನ್ನು ವಿರೋಧ ಮಾಡಿ ಏನು ಅವರು ಸ್ಕ್ವಾಡ್ ಕೆಲಸಕ್ಕೆ ಅಂತ ಬೈದಿರಲ್ಲ, ತನಿಖೆ ಮಾಡಿಕೆ ಅಂತ ಅದನ್ನು ವಿರೋಧಪಡಿಸಿ ಇಡೀ ನಮ್ಮ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ರೈತರು ವಿರೋಧ ವ್ಯಕ್ತಪಡಿಸಿದ್ದೇವೆ. ಜೊತೆಗೆ ಅವತ್ತು ತಮಿಳುನಾಡು ಚಿಕ್ಕದಿತ್ತು, ಅವತ್ತು ಕರ್ನಾಟಕ ಚಿಕ್ಕದಿತ್ತು. ಅವತ್ತು ಕನ್ನಂಬಾಡಿ ಕಟ್ಟೆ ಕಟ್ಟಿದಾಗ ಏನು 1.5-2 ಕೋಟಿ ಜನಸಂಖ್ಯೆ ಇತ್ತು ಅಂತ ಕಾಣಿಸ್ತದೆ ನಮ್ಮ ರಾಜ್ಯ. ಇವತ್ತು 7 ಕೋಟಿ ಕನ್ನಡಿಗರು ಹೊಂದಿದ್ದೀವಿ. ಜೊತೆಗೆ ಬೆಂಗಳೂರಿನಲ್ಲಿ 1-1.5 ಕೋಟಿ ತಮಿಳಿಯವರು ನೀರು ಕುಡಿತಾ ಇದ್ದಾರೆ. ನಮ್ಮ ಭಾಷೆ ನಮ್ಮ ನೀರಲ್ಲೇ ಕುಡಿತಾ ಇದ್ದಾರೆ. ಆದರೆ ಮೊನ್ನೆ ಡಿ ಕೆ ಶಿವಕುಮಾರ್ ಇದೆಲ್ಲನೂ ಪರಿಗಣಿಸಿ ಈಗಾಗಲೇ 6ನೇ ಹಂತಕ್ಕೆ ನೀರು ಬೇಕು ಅಂತ ಹೇಳ್ತೀರಿ, ನಾಳೆ 7ನೇ ಹಂತ 8ನೇ ಹಂತ ಹೋಗ್ತೀರಿ. ನೀವೇನಾದರೂ ಮೇಕೆದಾಟನ್ನ ನೀವು ಕೂಡಲೇ ಕಟ್ಟಲಿಲ್ಲ ಅಂತಂದರೆ, ನೀವೇನು 2023ರಲ್ಲಿ ನೀವು ಮೇಕೆದಾಟು ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಮೇಕೆದಾಟು ಕಟ್ತೀವಿ ಅಂತ ಹೇಳಿದ್ರಿ, ಅದೇನಾದರೂ ನೀವು ಕಟ್ಟಿದ್ರೆ ಖಂಡಿತ ಈ ರಾಜ್ಯದ ರೈತರು ನಿಮ್ಮ ಡಿ ಕೆ ಶಿವಕುಮಾರ್ ಕೈಯನ್ನು ಬಲಪಡಿಸ್ತೇವೆ. ನೀವೇನಾದರೂ ಬರೀ ಡ್ರಾಮಾ ಮಾಡ್ಕೊಂಡು ನೀವು ಸಿನಿಮಾದವ್ರ ಥರ ನೀವೇನಾದರೂ ಜನನ ಬಾಳ್ಗಿಡಿಸೋದಾದರೆ ನಾವು ಯಾವುದೇ ಕಾರಣಕ್ಕೂ ಇಡೀ ರಾಜ್ಯದ ರೈತ ಕುಲ ಕಾಂಗ್ರೆಸ್ಸನ್ನು ವಿರೋಧ ಮಾಡ್ತೇವೆ. ಜೊತೆಗೆ ನೀವಾಗಲೇ ಮಂತ್ರಿ ಮುಖ್ಯಮಂತ್ರಿ ಅಂತೇಳಿ ಗುದ್ದಾಡಿ ಈಗಾಗಲೇ 1.5-2 ತಿಂಗಳಾಗಿದೆ ಸರ್ಕಾರ ಬಂದು, ಇನ್ನೂ ಮಂತ್ರಿಮಂಡಲ ನೀವು ವಿಸರ್ಜನೆ ಮಾಡೋಕ್ಕಾಗಿಲ್ಲ. 14 ಮಾಡಿದ್ರಿ, 20 ಮಾಡೋಕ್ಕಾಗಿಲ್ಲ. ಲ್ಯಾಬಿ ನಡೀತಾ ಇದೆ. ಏನದು ನಿಮ್ಮ ಹ್ಯಾಬಿ, ಅದು ನಿಮ್ಮ ಬಿಸ್ನೆಸ್, ಅದು ರಾಜಕಾರಣ. ಈ ರಾಜ್ಯದಲ್ಲಿ ಕೃಷಿ ಮಂತ್ರಿಗಳನ್ನ ಬೇಗ ನೀವು ಆಯ್ಕೆ ಮಾಡಿ. ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಮೊಳಕೆಗಳು ಬಂದು ನೀರಿಲ್ಲದೆ, ಮಳೆ ಇಲ್ಲದೆ ಅರ್ಧದಲ್ಲೇ ರೈತ ತಾವು ಕಂಗಿಟ್ಟಿರು ತಾವು ನೋಡ್ತಾ ಇದ್ದೀವಿ. ಈಗಾಗಲೇ ರೈತ ದಿನಕ್ಕೆ 5 ನಿಮಿಷಕ್ಕೊಬ್ಬ ರೈತ ಆತ್ಮಹತ್ಯೆ ಮಾಡಿ ನಮ್ಮ ದೇಶದಲ್ಲಿ. ಅದನ್ನು ತಡೆಗಟ್ಟಬೇಕು. ಜೊತೆಗೆ ಈ ಸರ್ಕಾರ ಮೇಕೆದಾಟನ್ನ ಕೂಡಲೇ ಕೈಗೆತ್ತಿಕೋಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜನ್ಮದಿನದ ಶುಭಾಶಯಗಳು. ಚಾಮುಂಡೇಶ್ವರಿ ಅವರಿಗೆ